ನಿನ್ನೆ ಬೆಂಗಳೂರಿನಲ್ಲಿ ಒಂದು ಭಾಳ ಬೇಸರದ ಘಟನೆ ನಡೆದಿದೆ. ನಮ್ಮ ನೆಲದಲ್ಲಿ ನಿಂತು ಯಾರೋ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ನಾವು ಭಾರತೀಯರು ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅವರು ಯಾರೇ ಇರಲಿ, ಯಾವುದೇ ಮತ, ಜಾತಿ, ಧರ್ಮ ಎಂಥದ್ದೇ ಇರಲಿ, ಅಂಥವ್ರನ್ನ ನಾವು ಸಹಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾವು ಅಪ್ಪಟ ಭಾರತೀಯರು. ನಮಗೆ ಈ ದೇಶದ ಬಗ್ಗೆ ಬಹಳ ದೊಡ್ಡ ಪ್ರೀತಿ ಇದೆ, ವಿಶ್ವಾಸ ಇದೆ. ಯಾಕೆಂದರೆ ನಾವು ಈ ನೆಲದಲ್ಲಿ ಬದುಕ್ತಾ ಇದ್ದೀವಿ, ಈ ನೆಲವನ್ನು ತಾಯಿ ಅಂತ ಗೌರವಿಸ್ತಾ ಇದ್ದೀವಿ, ದೇಶವನ್ನೇ ದೇವರು ಅಂತ ಆರಾಧಿಸ್ತಾ ಇದ್ದೀವಿ. ಮಹಾಕವಿ ಕುವೆಂಪು ಅವರು ಹೇಳುವ ಹಾಗೆ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಅನ್ನುವುದು ನಮ್ಮೆಲ್ಲರ ನಿಜವಾದ ಹೃದಯದೊಳಗಿರುವ ತತ್ವ ಅದು. ಹಾಗಾಗಿ ದೇಶವನ್ನು ವಿರೋಧ ಮಾಡೋರನ್ನ ಯಾರನ್ನ ನಾವು ಖಂಡಿಸದೆ ಸುಮ್ಮನೆ ಬಿಡೋದಿಲ್ಲ. ಆದರೆ ನಿನ್ನೆ ನಡೆದಿರೋ ಘಟನೆಯನ್ನು ಸೂಕ್ಷ್ಮವಾಗಿ ನಾವು ಅವಲೋಕಿಸಬೇಕಾಗ್ತದೆ. ನೋಡಿ, ನಮ್ಮ ದೇಶದಲ್ಲಿ ಹಲವಾರು ಕಡೆಗಳಲ್ಲಿ ಒಂದು ಗುಂಪಿನ ಜನ, ಅವರು ಕೇಸರಿ ಬಾವುಟ ಹಾಕ್ಕೊಂಡಿರ್ತಾರೆ, ನಾಮ ಹಾಕ್ಕೊಂಡಿರ್ತಾರೆ. ಅವರೇ ಏನು ಮಾಡ್ತಾರೆ ಅಂತಂದರೆ, ಹಸಿರು ಬಾವುಟ ಹಾಕ್ಕೊಂಡು ಮತ್ತು ಮುಸಲ್ಮಾನರ ರೀತಿಯಲ್ಲಿ ವೇಷ ಧರಿಸಿ ಅವ್ರು ಎಲ್ಲೋ ಹೋಗಿ ಯಾವುದೋ ಮಸೀದಿ ಹತ್ರನೋ ಎಲ್ಲೋ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ. ಆಮೇಲೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಗಲಭೆ ತಂದಿಡುವ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಒಂದು ವಿದ್ವೇಷವನ್ನು ಹರಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಬಗ್ಗೆ ನಾವು, ನಮ್ಮ ಮಾಧ್ಯಮಗಳು, ನಮ್ಮ ಪೊಲೀಸ್ ಇಲಾಖೆ, ಸರ್ಕಾರ ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ. ಸಾರ್ವಜನಿಕರು ನಾವು ಯಾರೋ ಹಬ್ಬಿಸುವ ಈ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬಾರ್ದು. ನಾವು ಎಂಥ ಮುಗ್ಧ ಜನ ಅಂತಂದರೆ, ಯಾರೋ ಒಂದು ಸಣ್ಣ ಸುಳ್ಳನ್ನು ಹಬ್ಬಿಸಿದ್ರೂ ಸಾಕು, ಈಗಂತೂ ಮುಸಲ್ಮಾನರ ವಿರುದ್ಧ ಬಹಳ ಕೋಪ, ಕ್ರೈಸ್ತರ ವಿರುದ್ಧ ಬಹಳ ಕೋಪವನ್ನು ನಮ್ಮ ಜನರ ತಲೆಯಲ್ಲಿ ತುಂಬಲಾಗಿದೆ. ಆ ಕಾರಣಕ್ಕಾಗಿ ಇವ್ರಿಗೆ ಇದ್ದಕ್ಕಿದ್ದ ಹಾಗೆ ಕೋಪ ಬಂದ್ಬಿಡುತ್ತೆ. ಇದನ್ನು ಮಾಡಬಾರ್ದು. ತಾಳ್ಮೆಯಿಂದ, ವಿವೇಕದಿಂದ ಯೋಚನೆ ಮಾಡಿದ್ರೆ ಸತ್ಯ ಏನು ಅನ್ನೋದು ಗೊತ್ತಾಗ್ತದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಮುಸಲ್ಮಾನರು ದೇಶದ್ರೋಹಿಗಳು ಅಂತ ತೀರ್ಮಾನ ಮಾಡೋದಿದೆಯಲ್ಲ, ಅದೇ ತಪ್ಪು. ಅವರು ಈ ನೆಲದಲ್ಲಿ ಹುಟ್ಟಿರೋರು, ಅವರು ಯಾವುದೋ ವಿದೇಶದಿಂದ ಬಂದಿರೋ ಅಂಥ ಮುಸಲ್ಮಾನರಲ್ಲ. ಈ ನೆಲದ ನಮ್ಮ ತಾಯಂದಿರ ಮಕ್ಕಳು ಅವರು. ಆ ಮಕ್ಕಳು ಕೂಡ ದೇಶಪ್ರೇಮವನ್ನು ಕಲ್ತಿರ್ತಾರೆ. ನಾನು ಎಷ್ಟೋ ಜನ ಮುಸಲ್ಮಾನರನ್ನು ನೋಡಿದ್ದೀನಿ, ಅವರಲ್ಲಿ ಅಗಾಧವಾದ ದೇಶಪ್ರೇಮ ಇರೋವಂಥದ್ದು ನೋಡೋಕ್ಕೆ ಸಾಧ್ಯ ಇದೆ. ನಿಮಗೆ ಭಾಳ ಒಂದು ಮುಖ್ಯವಾದಂಥ ಒಂದು ಉದಾಹರಣೆ ಏನು ಕೊಡಬೇಕು ಅಂದರೆ, ಅಬ್ದುಲ್ ಹಮೀದು ಪಾಕಿಸ್ತಾನದ ಜೊತೆಗೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಏಕಾಂಗಿಯಾಗಿ ಪಾಕಿಸ್ತಾನದ ಸೈನಿಕರ ಮೇಲೆ ಬಿದ್ದು ಒಬ್ಬನೇ ಹೋರಾಟ ಮಾಡಿ ಆ ಸೈನಿಕರನ್ನು ಕೊಲ್ತಾನೆ. ಕೊನೆಗೆ ತಾನು ಹುತಾತ್ಮ ಆಗ್ತಾನೆ. ಅವತ್ತಾತ, ಅಯ್ಯೋ ಪಾಕಿಸ್ತಾನದವರೆಲ್ಲ ಮುಸಲ್ಮಾನರು ಸೈನಿಕರು, ನನ್ನ ಜಾತಿಯವ್ರನ್ನ, ನನ್ನ ಧರ್ಮದವ್ರನ್ನ ನಾನು ಯಾಕೆ ಕೊಲ್ಲಬೇಕು ಅಂತ ಯೋಚನೆ ಮಾಡಿದ್ದಿದ್ರೆ ಅವನು ದೇಶದ್ರೋಹಿ ಆಗ್ತಾ ಇದ್ದ. ಆದರೆ ಅಬ್ದುಲ್ ಹಮೀದ್ ಹಾಗೆ ಮಾಡಲಿಲ್ಲ. ಇಂಥವು ಎಷ್ಟೋ ಉದಾಹರಣೆಗಳನ್ನು ನಾವು ಕೊಡೋದಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಕೆಲವರು ಸೃಷ್ಟಿ ಮಾಡ್ತಾ ಇರೋ ಇಂಥ ಸುಳ್ಳು ಸುದ್ದಿಗಳಿಗೆ ನಾವು ಕಿವಿ ಕೊಡಬಾರ್ದು. ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ಹೀಗೆ ಬೇರೆ ಬೇರೆ ದೇಶಗಳಿಂದ ಬಂದು ಬೇರೆ ದೇಶದಿಂದ ಬಂದಿರೋರಲ್ಲ, ಬೇರೆ ದೇಶದಿಂದ ಅವರ ಧರ್ಮ ಬಂದಿದೆ ಅಷ್ಟೇ ಹೊರತು ಇಲ್ಲಿ ಯಾರು ಇವತ್ತು ಬದುಕ್ತಾ ಇದ್ದಾರೋ ಅವರೆಲ್ಲರೂ ಈ ದೇಶದ, ಭಾರತದ ಪ್ರಜೆಗಳು, ಭಾರತ ಮಾತೆಯ ಸುಪುತ್ರರು. ಅವರ ಕೊಡುಗೆಗಳನ್ನು ಒಂದು ಸರಿ ಗಮನಿಸಿ. ನಾನು ತೀರಾ ಇತ್ತೀಚೆಗೆ ಕೇಳಿದೆ, ಒಬ್ಬ BL ರೈಸ್ ಅಂತ ಕ್ರಿಶ್ಚಿಯನ್ ವಿದ್ವಾಂಸ, ಯಾವುದೋ ದೇಶದಿಂದ ಬಂದವನು. ಆತ ಇಲ್ಲದೇ ಇದ್ದಿದ್ರೆ ನಮಗೆ ಪಂಪನನ್ನು, ಕನ್ನಡದ ಮೊದಲನೇ ಕವಿ ಪಂಪನನ್ನು ಓದೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಬ್ಬ ಕಿಟ್ಟಲ್ ಅನ್ನುವ ಕ್ರಿಶ್ಚಿಯನ್ ನಮಗೆ ಕನ್ನಡಕ್ಕಾಗಿ ಒಂದು ಶಬ್ದಕೋಶವನ್ನು ಬರ್ಕೊಟ್ಟ. ಒಬ್ಬ ಫ್ಲೀಟ್ ಅನ್ನುವ ವಿದ್ವಾಂಸ ನಮ್ಮ ಇಡೀ ಜನಪದ ಸಾಹಿತ್ಯವನ್ನು ಅದನ್ನು ಹೇಗೆ ಸಂಗ್ರಹಿಸೋದು, ಹೇಗೆ ಮಾಡೋದು ಅನ್ನುವಂಥ ಬಹಳ ದೊಡ್ಡ ಒಂದು ಕಲ್ಪನೆಯನ್ನು ನಮ್ಮ ವಿದ್ವಾಂಸರಿಗೆ ಕಲಿಸಿಕೊಟ್ಟಂಥ ಮಹಾವಿದ್ವಾಂಸ ಫ್ಲೀಟ್. ಇವರೆಲ್ಲರೂ ನಮ್ಮ ಶಾಸನಗಳಲ್ಲಿ ಎಲ್ಲಿ ಗೊತ್ತಿದ್ದೋ ನಮಗೆ. ನಮ್ಮ ಶಾಸನಗಳನ್ನೆಲ್ಲ ಹುಡುಕಿ ಅವುಗಳನ್ನು ಪ್ರತಿಗಳನ್ನು ತೆಗೆದು, ಶಾಸನಗಳು ನೋಡ್ರೆ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿರೋ ಶಾಸನ ಇದೆ ಅಂತ ತೋರಿಸ್ಕೊಟ್ಟಿದ್ದು ಆ ಪುಣ್ಯಾತ್ಮರು. ಅವ್ರನ್ನ ಕ್ರಿಶ್ಚಿಯನ್ಸ್ ಅಂತ ನಾವು ದೂರ ಮಾಡೋಕ್ಕಾಗುತ್ತಾ? ಒಬ್ಬ ಫ್ರೇಜರ್ ಬಗ್ಗೆ ಹೇಳಿದ್ದೀನಿ ನಾನು. ನಮ್ಮ ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾತಸ್ಮರಣೀಯ ಮಹಾರಾಜರವರು. ಕರ್ನಾಟಕಕ್ಕೆ, ಹಳೆ ಮೈಸೂರು ಪ್ರಾಂತಕ್ಕೆ ಅವರು ಕೊಟ್ಟಿರುವ ಕೊಡುಗೆಗಳು ಅಗಾಧವಾದದ್ದು. ಆ ಕೃಷ್ಣರಾಜ ಒಡೆಯರ್ನ ತಯಾರು ಮಾಡಿದ್ದು ಫ್ರೇಜರ್. ಇವತ್ತಿಗೂ ಕೃಷ್ಣರಾಜ ಒಡೆಯರ್ ಬೆಂಗಳೂರಿನಲ್ಲಿ ಅವರ ಹೆಸರಿನಲ್ಲಿ ಒಂದು ಬಡಾವಣೆಯನ್ನು ಮಾಡಿದ್ದಾರೆ. ಫ್ರೇಜರ್ ಟೌನ್ ಅಂತಲೇ ಅದನ್ನು
ಕರೀತಾರೆ. ನೋಡಿ, ಒಬ್ಬ ಮುಸಲ್ಮಾನ ನಮ್ಮ ಹಳ್ಳಿಗಳಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ, ನಮ್ಮ ಹಳ್ಳಿಯ ಜನರ ಜೊತೆಗೆ ಹೊಂದ್ಕೊಂಡು ಬದುಕ್ತಾ ಇರೋರು ಮುಸಲ್ಮಾನರು. ನಮ್ಮ ದನಗಳಿಗೆ ಲಾಳ ಕಟ್ತಾ ಇದ್ದವರು ಮುಸಲ್ಮಾನರು, ನಮ್ಮ ಮನೆಯಲ್ಲಿರುವ ಪಾತ್ರೆಗಳಿಗೆ ಕಲಾಯಿ ಮಾಡಿಕೊಡ್ತಾ ಇದ್ದವರು ಮುಸಲ್ಮಾನರು, ನಮ್ಮ ಹಳ್ಳಿಯ ಜನ ಸಂಗ್ರಹಿಸ್ತಾ ಇದ್ದಂಥ ಈ ಹೊಂಗೆ ಬೀಜ, ಹಿಪ್ಪೆ ಬೀಜ ಇಂಥವೆಲ್ಲ ತಗೊಂಡೋಗಿ ಅವ್ರಿಗೆ ಉಪ್ಪು, ಮೆಣಸು, ಪಾಪಂ ಪಪ್ಪು ಇಂಥವೆಲ್ಲ ತಂದು ಕೊಡ್ತಾ ಇದ್ದಂಥವ್ರು ಮುಸಲ್ಮಾನರು, ನಮ್ಮ ಸೈಕಲ್ಗಳನ್ನ ರಿಪೇರಿ ಮಾಡ್ತಾ ಇದ್ದವರು ಮುಸಲ್ಮಾನರು, ನಮ್ಮ ಆಟೋಗಳನ್ನು, ಸ್ಕೂಟರ್ಗಳನ್ನು ರಿಪೇರಿ ಮಾಡ್ತಾ ಇದ್ದಂಥವ್ರು ಮುಸಲ್ಮಾನರು. ತುಂಬ ಕೌಶಲ್ಯದ ವಿದ್ಯೆಗಳನ್ನು ಅವರು ತೋರಿಸ್ತಾ ಇದ್ದರು. ಅವ್ರ ಕೊಡುಗೆ ಬಹಳ ದೊಡ್ಡದಿದೆ. ನಮ್ಮ ಭಾರತ ದೇಶಕ್ಕೆ ಇವತ್ತೇನಾದರೂ ಹಿಂದೂಸ್ತಾನಿ ಸಂಗೀತ ಅನ್ನೋದಿದ್ದರೆ ಅದು ಮುಸಲ್ಮಾನರ ಕೊಡುಗೆ ಅಂತ ನಾವು ಯಾಕೆ ಅರ್ಥ ಮಾಡ್ಕೊಂಡಿಲ್ಲ? ಆಮೇಲೆ ನಮ್ಮಲ್ಲಿರುವಂಥ ಗುಂಬಸ್ಗಳಿದಾವಲ್ಲ, ಗೋಲ್ ಗುಂಬಸ್ ಇರ್ಬೋದು ರೀ, ಕರ್ನಾಟಕದ ಜನ ನಾವು ಜಗತ್ತಿನ ಬಹಳ ದೊಡ್ಡ ಒಂದು ವಿದ್ಯಮಾನದಲ್ಲಿ, ಅದು ಒಂದು ಆಶ್ಚರ್ಯಗಳಲ್ಲಿ, ಜಗತ್ತಿನ ಆಶ್ಚರ್ಯಗಳಲ್ಲಿ ಗೋಲ್ ಗುಂಬಸ್ ಒಂದು, ಅದನ್ನು ಕಟ್ತವ್ರು ಯಾರು? ಮುಸಲ್ಮಾನರು. ಆಮೇಲೆ ತಾಜ್ ಮಹಲ್ ನಿರ್ಮಾಣ ಮಾಡಿದ್ಯಾರು? ಮುಸಲ್ಮಾನರು. ಹಿಂಗೆ ಬೇಕಾದಷ್ಟು ರೀ. ಬಿರಿಯಾನಿ ಥರದ ಒಂದು ಊಟ ಇದೆಯಲ್ರಿ, ಅದರ ರುಚಿಗೆ ಸರಿಗಟ್ಟುವಂಥ ಬೇರೆ ಯಾವುದಾದ್ರೂ ಊಟ ಇದೆಯಾ ನಮ್ಮಲ್ಲಿ? ಆ ಥರದ ಒಂದು ರುಚಿಯನ್ನು ನಮಗೆ ತೋರಿಸಿಕೊಟ್ಟವರು ಮುಸಲ್ಮಾನರು. ಅಷ್ಟೇ ಯಾಕೆ, ಟಿಪ್ಪು ಸುಲ್ತಾನ್ ಬಗ್ಗೆ ಬಾಯಿಗೆ ಬಂದಂಗೆ ಇವರೆಲ್ಲ ಮಾತಾಡ್ತಾರೆ. ಇವತ್ತು ನಾವು ಹಳೆ ಮೈಸೂರು ಭಾಗದ ಮಂಡ್ಯ ಜಿಲ್ಲೆಯವರು ಇರ್ಬೋದು, ಮೈಸೂರು, ಹಾಸನ, ಚಿಕ್ಕಮಗಳೂರು, ಕೋಲಾರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ ಈ ಜಿಲ್ಲೆಗಳಲ್ಲಿರುವಂತಹ ಹಳ್ಳಿಯ ರೈತರಿದ್ದೀವಲ್ಲ ನಾವೆಲ್ಲ, ಒಕ್ಕಲು ಮಕ್ಕಳಿದ್ದೀವಲ್ಲ ನಾವೆಲ್ಲ, ನಮ್ಮ ತಂದೆ ತಾತ ಮುತ್ತಾತಂದಿರಿಗೆ ಏನಾದರೂ ಜಮೀನುಗಳು ಅವರ ಹೆಸರಿಗೆ ಬಂದಿದ್ದು ಅಂದರೆ, ಇವತ್ತಿಗೂ ನಮ್ಮ ಹೆಸರಲ್ಲಿ ಜಮೀನಿದೆ ಅಂದರೆ, ಒಂದು ಬೆಂಗಳೂರಿನಲ್ಲಿ ನಮಗೊಂದು ನಿವೇಶನ ಇದೆ, ಮನೆ ಇದೆ ಅಂತಂದರೆ, ಆ ಮನೆ ನನ್ನ ಹೆಸರಲ್ಲಿದೆ ಅಂತಂದರೆ ಅದಕ್ಕೆ ಕಾರಣ ಟಿಪ್ಪು ಸುಲ್ತಾನ್. ಆತ ಆ ಕಂದಾಯದ ಒಂದು ಭಾಳ ದೊಡ್ಡ ಇದನ್ನು ಮಾಡಿಕೊಡೋದ್ರ ಮೂಲಕ ಜಮೀನುಗಳನ್ನು ನಿಮ್ಮ ಹೆಸರಿಗೆ ಮಾಡ್ಕೊಳ್ರಯ್ಯ ಅಂಥೇಳಿ ಅವಲೇ ಖಾತೆ, ಕಂದಾಯ, ಕಿರ್ದಿ, ಪಹಣಿ ಈ ಥರದ ಶಬ್ದಗಳು ಚಾಲ್ತಿಗೆ ಬಂದಿದ್ದು. ಪರ್ಷಿಯನ್ ಶಬ್ದ ಅಂತ ಹೇಳ್ತಾರಲ್ಲ, ಅದೇ ಪರ್ಷಿಯನ್ ಶಬ್ದನೇ ತಾನೇ ಇವತ್ತು ನಮ್ಮ ಹಳ್ಳಿಗಳಲ್ಲಿ ನಮ್ಮ ಜನ, ರೆವಿನ್ಯೂ ಇಲಾಖೆ ಅಧಿಕಾರಿಗಳು, ನೌಕರರು ನಾವೆಲ್ಲರೂ ಬಳಸ್ತಾ ಇರೋದು. ನಿನ್ನ ಹೆಸರಿಗೆ ಪಾಣಿ ಆಗಿದೆಯೇನೆಯಾ, ಕಿರ್ದಿ ಪುಸ್ತಕದೊಳಗೆ ನಿಂದು ದಾಖಲಾಗಿದೆಯೇನೆಯಾ, ಈ ಥರದ್ದೆಲ್ಲ ನಾವು ಕೇಳ್ತೀವಲ್ವ. ಸೊ ಇದನ್ನೆಲ್ಲವನ್ನು ಕೊಡುಗೆಯಾಗಿ ಕೊಟ್ಟವರು ಟಿಪ್ಪು ಸುಲ್ತಾನ್ ಅನ್ನುವಂಥ ಒಬ್ಬ ಮುಸಲ್ಮಾನ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದನ್ನು ಬಿಟ್ಟು ಈ ಯಾರೋ ಹಬ್ಬಿಸುವ ಸುಳ್ಳು ಸುದ್ದಿಗಳಿಗೆ ನಾವು ಗಮನ ಕೊಡಬಾರ್ದು. ನೋಡಿ, ನಾನು ಬೆಳಗ್ಗಿನಿಂದ ಭಾಳ ಒಳ್ಳೆಯ ಪುಸ್ತಕವನ್ನು ಓದ್ತಾ ಇದ್ದೀನಿ. ಈ ಪುಸ್ತಕದ ಹೆಸರು ನಡು ಬಗ್ಗಿಸಿದ ಎದೆಯ ದನಿ ಅಂಥೇಳಿ. ನಡು ಬಗ್ಗಿಸಿದ ಎದೆಯ ದನಿ. ಇದನ್ನು ಬರೆದವರು ನವೀನ್ ಸೂರಿಂಜೆ ಅನ್ನುವಂಥ ಒಬ್ಬ ಪತ್ರಕರ್ತರು. ಈ ಪುಸ್ತಕ ಯಾರನ್ನು ಕುರಿತಾಗಿದೆ ಅಂತಂದರೆ, ದಿವಂಗತ ಮಹೇಂದ್ರ ಕುಮಾರ್ ಅವರ ಬದುಕನ್ನು ಕುರಿತಾದಂಥ ಒಂದು ಭಾಳ ಅದ್ಭುತವಾದಂಥ ಪುಸ್ತಕ. ಬೆಳಗ್ಗಿನಿಂದ ಓದ್ತಾ ಇದ್ದೀನಿ. ಆಗಲೇ ಹೆಚ್ಚು ಕಡಿಮೆ 126 ಪುಟಗಳನ್ನು ನಾನು ಮುಗಿಸಿದ್ದೀನಿ. ಅಷ್ಟು ಕುತೂಹಲಕರವಾಗಿರುವಂಥ ಈ ಪುಸ್ತಕದೊಳಗಡೆ ಎಂತೆಂಥ ಅಂಶಗಳನ್ನು ಮಹೇಂದ್ರ ಕುಮಾರ್ ನಿರೂಪಣೆ ಮಾಡಿದ್ದಾರೆ ಅಂತಂದರೆ ಆಶ್ಚರ್ಯ ಆಗುತ್ತೆ. ನೋಡಿ, ಅವ್ರ ಮನೆಗೆ ಯಾರೋ ಬೆಳಗಿನ ಜಾವ 4 ಗಂಟೆಗೆ ಇಬ್ಬರು ಭಟ್ರು, ಕೊಪ್ಪದಲ್ಲಿ ಅವರು ವಾಸ ಇರ್ತಾರೆ ಮಹೇಂದ್ರ ಕುಮಾರ್, ಇಬ್ಬರು ಭಟ್ರು ಬಂದುಬಿಡ್ತಾರೆ, ಬ್ರಾಹ್ಮಣರು. ಅವ್ರು ಬಂದು, ಮಹೇಂದ್ರ ಯಾಕ್ರಿ ಇಷ್ಟೊತ್ತಿನಲ್ಲಿ ಬಂದಿದ್ದೀರಿ ಅಂತ ಕೇಳಿದ್ರು. ನೋಡಿ ಮಹೇಂದ್ರ ಕುಮಾರ್, ನಮ್ಮ ಮನೆಯಲ್ಲಿರೋ ಹೆಂಗಸರು ಗರ್ಭಿಣಿ, ನನ್ನ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ, ಅವಳಿಗೀಗ ರಕ್ತವನ್ನು ಕೊಡದೇ ಇದ್ದರೆ ಬಹಳ ಕಷ್ಟ ಆಗುತ್ತೆ. ವೈದ್ಯರು ಹೇಳಿದ್ದಾರೆ ಎಲ್ಲಿಂದನಾದರೂ ರಕ್ತವನ್ನು ಹಂಚ್ಕೊಂಡು ಬನ್ನಿ ಅಂತೇಳಿ. ಅದಕ್ಕೆ ನೀವು ರಕ್ತದಾನ ಮಾಡೋದ್ರ ಬಗ್ಗೆ ಎಲ್ಲ ವಿವರ ಗೊತ್ತಿರೋದ್ರಿಂದಾಗಿ ನಿಮ್ಮ ಹತ್ರ ಬಂದಿದ್ದೀವಿ. ದಯವಿಟ್ಟು ಯಾರಿಗಾದರೂ ಹೇಳಿ ರಕ್ತವನ್ನು ಕೊಡಿಸಿ ಅಂತ ಹೇಳಿದಾಗ ಮಹೇಂದ್ರ ಕುಮಾರ್ ಏನು ಮಾಡ್ತಾರೆ, ಒಬ್ಬ ಫ್ರೆಂಡ್ ಇರ್ತಾನೆ, ಅವ್ರ ಮನೆಗೆ ತಕ್ಷಣ ಹೋಗಿ ಆ ಫ್ರೆಂಡಿಗೆ ಹೋಗಿ, ನೋಡಪ್ಪ ಇವರಿಗೆ ರಕ್ತ ಬೇಕು ಅಂತ ಹೇಳಿದಾಗ ಆತ ಕೊಡ್ತಾನೆ. ಆತ ಒಬ್ಬ ಮುಸಲ್ಮಾನ್ ಆಗಿರ್ತಾನೆ. ಅವನು ತಕ್ಷಣ ಹೋಗಿ ಆ ಬ್ರಾಹ್ಮಣ ಮಹಿಳೆಗೆ ರಕ್ತವನ್ನು ಕೊಡ್ತಾನೆ. ಸಾಲಲ್ಲ ಅದು. ಅವಾಗ ಆತನೇ ಹೋಗಿ ಇನ್ನೊಬ್ಬ ಕ್ರಿಶ್ಚಿಯನ್ ಹುಡುಗನ ಕರ್ಕೊಂಬರ್ತಾನೆ. ಆ ಹುಡುಗನ ಮೂಲಕ ರಕ್ತವನ್ನು ಕೊಡ್ತಾರೆ. ಆ ಇಬ್ಬರ ರಕ್ತದಿಂದಾಗಿ ಆ ಬ್ರಾಹ್ಮಣ ಮಹಿಳೆ ಬದುಕೋಕ್ಕೆ ಸಾಧ್ಯ ಆಗುತ್ತೆ. ಆ ಬ್ರಾಹ್ಮಣ ಮಹಿಳೆಯ ಮೈಯಲ್ಲಿ ಈ ಒಬ್ಬ ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನ್ ಹುಡುಗನ ರಕ್ತ ಹರಿಯುತ್ತೆ, ಆರೋಗ್ಯ ಆ ಹೃದಯಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ ಮಹೇಂದ್ರ ಕುಮಾರ್. ಆ ರೀತಿಯಾಗಿ ಅವರು ಆ ಹೆಣ್ಮಗಳು ಬದುಕೊಳ್ತಾಳೆ. ಯಾರ ದೇಹದಲ್ಲಿ ಯಾರ ರಕ್ತ ಹೇಗೆ ಹರಿಯುತ್ತೋ ಏನೋ ಗೊತ್ತಿಲ್ಲ. ನಾವು ಪರಸ್ಪರ ಪ್ರೀತಿಯಿಂದ ಮಾಡಬೇಕಾಗ್ತದೆ, ಬದುಕಬೇಕಾಗ್ತದೆ, ಮಾತಾಡಬೇಕಾಗ್ತದೆ, ಯೋಚನೆ ಮಾಡಬೇಕಾಗಿದೆ. ಮುಖ್ಯವಾಗಿ ಇದು ಬಹಳ ಮುಖ್ಯವಾದ ಸಂಗತಿ. ಇಲ್ಲಿ
ಮಹೇಂದ್ರ ಕುಮಾರ್ ಅವರು ನಮಗೆಲ್ರಿಗೂ ಗೊತ್ತಿದೆ, ಮಂಗಳೂರಿನಲ್ಲಿ ಒಂದು ಚರ್ಚಿನ ಮೇಲೆ ದಾಳಿ ಮಾಡಿಬಿಡ್ತಾರೆ. ಮಹೇಂದ್ರ ಕುಮಾರ್ ದಾಳಿ ಮಾಡಿರಲ್ಲ, ಇವರು ಬಜರಂಗ ದಳದ ರಾಜ್ಯ ಸಂಚಾಲಕರಾಗಿರ್ತಾರೆ. ಅಲ್ಲಿನ ಜಿಲ್ಲಾ ಸಮಿತಿಯವರು ಹೋಗಿ ದಾಳಿ ಮಾಡ್ತಾರೆ. ಇದು ರಾಜ್ಯ ಸಂಚಾಲಕನಾಗಿದ್ದಂಥ ಮಹೇಂದ್ರ ಕುಮಾರ್ಗೆ ಗೊತ್ತೇ ಇರೋಲ್ಲ. ಆತನ ಅರಿವಿಗೆ ಬರದ ಹಾಗೆ ಅವರು ದಾಳಿ ಮಾಡಿರ್ತಾರೆ. ಅದರ ಅನಿವಾರ್ಯತೆ ಹೆಂಗೋದಕ್ಕೆ ಬರುತ್ತೆ ಅಂತಂದರೆ, ಮಹೇಂದ್ರ ಕುಮಾರ್ ಅದನ್ನು ಸಮರ್ಥನೆ ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಬರ್ತದೆ. ಆ ದಾಳಿ 1 ತಿಂಗಳ ಹಿಂದೆ ಪೂರ್ವಯೋಜಿತವಾಗಿದ್ದಂಥ ದಾಳಿ ಅದು. ಆ ದಾಳಿಯನ್ನು ಮಾಡಿದ್ದಂಥವರು ಯಾರು ಅಂತ ಭಾಳ ಸ್ಪಷ್ಟವಾಗಿ ಮಹೇಂದ್ರ ಕುಮಾರ್ ಇದರೊಳಗಡೆ ಹೇಳ್ತಾರೆ. ಕಲ್ಲಡ್ಕ ಪ್ರಭಾಕರ ಭಟ್ ಅಂತ ಒಬ್ಬರು, ಇನ್ನೊಬ್ಬರು MB ಪುರಾಣಿಕ್ ಅಂತ ಒಬ್ಬರು. ಇವರಿಬ್ಬರು RSS ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಬಹಳ ದೊಡ್ಡ ಸ್ಥಾನದಲ್ಲಿದ್ದಂಥ ಮುಖಂಡರು. ಅವರು ಆ ದಾಳಿಯನ್ನು ಯೋಜಿಸಿ ಈ ಹುಡುಗರನ್ನ ಕಳಿಸಿ ದಾಳಿ ಮಾಡಿಸಿರ್ತಾರೆ. ಅದು ಜಗತ್ತಿನಾದ್ಯಂತ ಸುದ್ದಿಯಾಗಿ ಆಗ ಇಲ್ಲಿ ಕರ್ನಾಟಕದಲ್ಲಿ ಇದ್ದಿದ್ದು BJP ಸರ್ಕಾರ, ಆಗಿನ ಗೃಹ ಮಂತ್ರಿ, ಅದೇ ಉಡುಪಿಯ ಅದೇ BJPಯ ಬಹಳ ಕಟ್ಟ ಹಿಂದುತ್ವವಾದಿಯಾಗಿದ್ದಂಥ ಡಾಕ್ಟರ್ VS ಆಚಾರ್ಯ ಅವ್ರ ಮೇಲೆಲ್ಲ ಒತ್ತಡ ಬರುತ್ತೆ. ಇಡೀ ಜಗತ್ತಿನಾದ್ಯಂತ ಸುದ್ದಿ ಆಗುತ್ತೆ. ಮಹೇಂದ್ರ ಕುಮಾರ್ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಹೋಗಿ ಪತ್ರಿಕಾಗೋಷ್ಠಿ ಏನು ಮಾಡ್ತಾರೆ. ಅಲ್ಲಿ ಇನ್ನೂ ಒಬ್ಬರು ಪುರಾಣಿಕ್ ಅನ್ನೋರು ಕೂಡ ಇರ್ತಾರೆ, ವಿಶ್ವ ಹಿಂದೂ ಪರಿಷತ್ನವರು. ಆದರೆ ಪತ್ರಿಕೆಯವರು ಮತ್ತು TVಯವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಮಹೇಂದ್ರ ಕುಮಾರ್ ಹೇಳ್ತಾ ಇದ್ದಾರೆ, ನಾವೇ ಚರ್ಚ್ಗಳ ಮೇಲೆ ದಾಳಿ ಮಾಡಿದ್ದು, ಕ್ರೈಸ್ತರು ಮಾಡ್ತಾ ಇರೋ ಮತಾಂತರವನ್ನು ವಿರೋಧಿಸುವುದಕ್ಕಾಗಿ ನಾವು ದಾಳಿ ಮಾಡಿದ್ದೀವಿ, ಮತಾಂತರ ಮುಂದುವರೆದ್ರೆ ನಮ್ಮ ದಾಳಿಯು ಮುಂದುವರಿಯುತ್ತೆ ಅನ್ನುವಂಥ ಹೆಡ್ಲೈನ್ಸಲ್ಲಿ ಸುದ್ದಿಗಳನ್ನು ಪ್ರಕಟ ಮಾಡ್ತಾರೆ. ಅಲ್ಲಿ ಮಹೇಂದ್ರ ಕುಮಾರ್ ಆಲೋಚನೆ ಮಾಡಿ ಹೇಳಿರೋದೊಂದು, ಆದರೆ TVಗಳಲ್ಲಿ ಬರ್ತಾ ಇರೋದು ಇನ್ನೊಂದು. ಆದರೆ TVಯವ್ರನ್ನ ಯಾರನ್ನ ಕಾಪಾಡಬೇಕಾಗಿತ್ತೋ ಅವ್ರನ್ನ ಕಾಪಾಡ್ಕೊಂಡಿರ್ತಾರೆ, ಮಹೇಂದ್ರ ಕುಮಾರನ್ನು ಸಿಗಾಕಿಸ್ತಾರೆ. ಅವರು ಅದರಿಂದ ಬಹಳ ದೊಡ್ಡ ತೊಂದರೆಗಳಿಗೆ ಸಿಗಾಕೋಬೇಕಾಗ್ತದೆ. ಇಂಥ ಅನೇಕ ಉದಾಹರಣೆಗಳನ್ನು ನಾವು ನಮ್ಮ ಸುತ್ತಮುತ್ತನೇ ಬೇಕಾದಷ್ಟಿರ್ತವೆ. ಮಹೇಂದ್ರ ಕುಮಾರ್ ಅವರು ಅದೆಲ್ಲದರಿಂದ ರೋಸತ್ತು ಹೋಗಿ ಹೊರಗಡೆ ಬಂದು ಸತ್ಯವನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ನಾನು ಈಗಲೂ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ರಾಜ್ಯದ ಕನ್ನಡಿಗರಾದಂಥ ನಾವು ನಮ್ಮ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕಾಗಿದೆ. ನಮ್ಮ ಮಕ್ಕಳನ್ನ ತಲೆ ಒಳಗಡೆ ಯಾರೋ ಕೋಮುವಾದದ ವಿಷ ತುಂಬ್ತಾ ಇದ್ದರೆ ಮುಖ್ಯವಾಗಿ ನಮ್ಮ ತಾಯಂದಿರು ಆ ಕಡೆ ಗಮನ ಕೊಡಬೇಕು. ಮಕ್ಕಳನ್ನು ಕೋಮುವಾದದ ರಾಜಕಾರಣದ ಕಡೆಗೆ ತಳ್ಳಬೇಡಿ. ಯಾಕೆಂದರೆ ದಲಿತರು ಮತ್ತು ಶೂದ್ರರ ಮಕ್ಕಳನ್ನು ಈ ರೀತಿಯಾಗಿ ಸುಳ್ಳು ಕೇಸುಗಳಲ್ಲಿ ಸಿಕ್ಕಾಕಿಸುವುದೇ ಅವ್ರ ಉದ್ದೇಶ ಆಗುತ್ತೆ. ಹಣ್ಣು ತಿಂದವನು ನುಣುಚ್ಕೊತಾನೆ, ಸಿಪ್ಪೆ ತಿಂದವನು ಸಿಗಾಕೊಳ್ತಾನೆ ಅನ್ನೋಂಥ ಗಾದೆ ಕೇಳಿದಿರಲ್ವ? ಆ ಥರ ಆಗುತ್ತೆ. ನಾವು ಎಚ್ಚರಿಕೆಯಿಂದಿರಬೇಕು. ಯಾಕೆ ಎಚ್ಚರಿಕೆಯಿಂದಿರಬೇಕು ಅಂತಂದರೆ, ಇವರು ಇದೇ ರೀತಿಯಾಗಿ ಮುಸಲ್ಮಾನರ ಭೂತವನ್ನು, ಕ್ರಿಶ್ಚಿಯನ್ನರ ಭೂತವನ್ನು ಇಟ್ಟುಕೊಂಡು ಹೆದರಿಸಿ ಹಿಂದೂಗಳನ್ನು ಅವರು ಮತ ಕೊಡುವ ಬ್ಯಾಂಕ್ಗಳನ್ನಾಗಿ, ಮತ ಬ್ಯಾಂಕ್ಗಳನ್ನಾಗಿ ಮಾಡ್ಕೊಳ್ತಾ ಇರೋದು ಇದೆಯಲ್ಲ, ಇದು ಅವರ ಸ್ವಾರ್ಥದ ಅಧಿಕಾರಕ್ಕಾಗಿ ಮಾಡ್ಕೊಳ್ತಾ ಇದ್ದಾರೆ ಹೊರತು, ಸ್ವಾರ್ಥದ ರಾಜಕಾರಣಕ್ಕಾಗಿ ಮಾಡ್ಕೊಳ್ತಾ ಇದ್ದಾರೆ ಹೊರತು ದೇಶ ಪ್ರೇಮ ಅನ್ನೋದು ಅವರಲ್ಲಿ ಕಿಂಚಿತ್ತೂ ಇಲ್ಲ ಅನ್ನೋವಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಕಳೆದ 70 ವರ್ಷಗಳಿಂದ ಅವರಿಗೆ ಸರಿಯಾದ ಅಧಿಕಾರಗಳು ಸಿಕ್ಕಿಲ್ಲ. ಹಿಂದೆಲ್ಲ ರಾಜ ಮಹಾರಾಜರ ಕಾಲದಲ್ಲಿ 100ಕ್ಕೆ 100ರಷ್ಟು ಸ್ಥಾನಮಾನಗಳು ಜವಾನನಿಂದ ಹಿಡಿದು ದಿವಾನ್ನವರೆಗಿನ ಪದವಿಗಳೆಲ್ಲವೂ ಅದೇ ಜನಾಂಗಕ್ಕೆ ಸಿಗ್ತಾ ಇತ್ತು, ಅವರಿಗೆ ವಿದ್ಯಾಭ್ಯಾಸ ಸಿಗ್ತಾ ಇತ್ತು. ಈಗ ನಾವೆಲ್ಲ ವಿದ್ಯಾಭ್ಯಾಸವನ್ನು ನಮ್ಮ ಹುಡುಗರೆಲ್ಲ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಳ್ಳೆಯ ಉದ್ಯೋಗಗಳನ್ನು ಪಡಿತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಹುಡುಗರು ಹೋಗಿ ಯಾವುದೋ ಕೇಸ್ಗಳಲ್ಲಿ ತಗಲಾಕ್ಕೊಳ್ಳೋದು, ಇನ್ನೇನೋ ಮಾಡೋದು, ಇವೆಲ್ಲ ಆಗಬಾರ್ದು. ಮತ್ತು ಅವರ ಮಾತುಗಳನ್ನು ಕೇಳಿ ಇದು ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಚುನಾವಣೆ ಹತ್ರ ಬರ್ತಾ ಇದೆ, ಇನ್ನೊಂದು ಸರಿ ಗೆಲ್ಲಬೇಕು, ದೇಶದ ಅಧಿಕಾರವನ್ನು ಹಿಡಿಬೇಕು ಅನ್ನುವ ಕಾರಣಕ್ಕಾಗಿ ಈ ತಂತ್ರಗಳನ್ನು ಅವರು ಮಾಡ್ತಾ ಇರ್ತಾರೆ. ಇದ್ರ ವಿರುದ್ಧ ನಾವು ಸರಿಯಾಗಿ ಸೆಟೆದು ನಿಲ್ಲಬೇಕಾಗ್ತದೆ. ಕನಿಷ್ಠ ಮನೆ ಒಳಗಡೆ ಕೂತ್ಕೊಂಡಾದರೂ ನಾವು ಇದನ್ನು ಯೋಚನೆ ಮಾಡಬೇಕ್ರಿ. ಇಷ್ಟೆಲ್ಲ ನಮ್ಗೆ ಗೊತ್ತಿದ್ದು ನಾವೇ ಹಗಲ್ಕಂಡ ಬಾವಿಗೆ ಇರುಳು ಕತ್ಲಲ್ಲಿ ಹೋಗಿ ಬೀಳ್ತಾ ಇದ್ದೀವಿ ಅಂತಂದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು? ಕೊನೆಗೆ ಒಂದು ಮಾತು ಹೇಳ್ತೀನಿ, ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯಮಾಡಿ ಈ ದೇಶದ ಪ್ರಜಾಪ್ರಭುತ್ವವನ್ನು ಕಾಪಾಡಿ, ಸಂವಿಧಾನವನ್ನು ಕಾಪಾಡಿ. ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಕಂಟಕ ತರುವ ಉದ್ದೇಶದಿಂದಾಗಿಯೇ ಈ ಎಲ್ಲ ಕುತಂತ್ರಗಳನ್ನು ಯಾವುದೋ ಒಂದು ಜಾತಿಯವರು ಮೇಲೆ ಕೂತು ಮಾಡ್ತಾ ಇದ್ದಾರೆ. ನಾವು ಕೆಳಗಡೆ ಇರುವಂಥ ಕೆಳಜಾತಿಯ ಜನ ಒಂದು ರೀತಿಯಲ್ಲಿ ಅವರಿಗೆ ಅಧೀನರಾಗಿ, ಅವರ ಕಾಲಾಳು ಪಡೆಯ ಸ್ವಯಂ ಸೇವಕರಾಗಿ ಅವರು ಹೇಳಿದ್ದನ್ನೆಲ್ಲ ಮಾಡ್ತಾ ಇದ್ದೀವಿ. ಇದು ತಪ್ಪಾಗ್ತದೆ. ದೇಶವನ್ನು ಕಾಪಾಡೋದಕ್ಕೆ ಮನುಷ್ಯರಾದ ನಾವು ಬದುಕಬೇಕು, ನಮ್ಮ ಮಕ್ಕಳು ಬದುಕಬೇಕು. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ದೇಶದ ಭವಿಷ್ಯಕ್ಕಾಗಿ ಇಂಥ ಸುಳ್ಳು ಸುದ್ದಿಗಳ ಕಡೆಗೆ
ಯಾರು ಕಿವಿ ಕೊಡಬಾರ್ದು ಅಂತೇಳಿ ವಿನಂತಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.